ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ರಕ್ಷಣೆಯ ದೃಷ್ಟಿಯಿಂದ ಭಾರತ ಮತ್ತು ರಷ್ಯಾದ ನಡುವೆ ಒಂದಷ್ಟು ಮೇಜರ್ ಆದಂತಹ ಒಪ್ಪಂದಗಳು ಏರ್ಪಟ್ಟಿದ್ದಾವೆ. ಈ ಒಪ್ಪಂದದ ಪ್ರಕಾರ ಭಾರತಕ್ಕೆ ಅತ್ಯಾಧುನಿಕವಾದಂತಹ ಕೆಲ ಶಸ್ತ್ರಾಸ್ತ್ರಗಳನ್ನು ರಷ್ಯಾ ಪೂರೈಸುತ್ತೆ. ಜೊತೆಗೆ ಈಗಿರುವಂತಹ ಭಾರತದ ಶಸ್ತ್ರಾಸ್ತ್ರಗಳನ್ನು ರಷ್ಯಾ ಅಪ್ಗ್ರೇಡ್ ಮಾಡುತ್ತೆ. ಆಪರೇಷನ್ ಸಿಂಧೂರ ಆದ ಬಳಿಕ ರಷ್ಯಾ ಮತ್ತು ಭಾರತದ ನಡುವೆ ಆಗ್ತಾ ಇರುವಂತಹ ಬಹಳ ಮಹತ್ವದ ಒಪ್ಪಂದ ಕೂಡ ಇದು ಹೌದು. ಹೀಗಾಗಿ ಇದಕ್ಕೆ ಸಾಕಷ್ಟು ಮಹತ್ವ ಕೂಡ ಇದೆ. ಇದನ್ನು ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ಇದರ ನಡುವೆ ರಷ್ಯಾ ಮತ್ತು ಚೀನಾದ ನಡುವೆಯೂ ಕೂಡ ಒಂದಷ್ಟು ಒಪ್ಪಂದಗಳಾಗಿದ್ದಾವೆ. ಅದೇನು ಕೇಳಿದ್ರೆ, ಚೈನಾದ ಸೈನಿಕರಿಗೆ ರಷ್ಯಾ ಟ್ರೈನಿಂಗ್ ಕೊಡೋದಕ್ಕೆ ಹೊರಟಿದೆ. ಇದು ಬಹಳ ದೊಡ್ಡ ಡೆವಲಪ್ಮೆಂಟ್. ಚೈನಾದ ಸೈನಿಕರಿಗೆ ರಷ್ಯಾದ ಸೈನಿಕರು ಟ್ರೈನಿಂಗ್ ಕೊಡೋದಕ್ಕೆ ಒಂದು ಮೇಜರ್ ಆದಂತಹ ಕಾರಣ ಕೂಡ ಇದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಅದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದರ ನಡುವೆ ಚೈನಾದ ಸೇನೆಗೆ ಸಿ ಜಿನ್ಪಿಂಗ್ ಮೇಜರ್ ಸರ್ಜರಿಯನ್ನು ಮಾಡಿದ್ದಾರೆ. ತೀರಾ ಇಂಪಾರ್ಟೆಂಟ್ ಆದಂತಹ ಇಬ್ಬರು ವ್ಯಕ್ತಿಗಳನ್ನು ಕಿತ್ತಾಕಿದ್ದಾರೆ. ಚೈನಾದಲ್ಲಿ ಸೇನಾ ದಂಗೆಯ ವಾಸನೆ ಬರೋದಕ್ಕೆ ಶುರುವಾಗಿದೆ. ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಭೆ ಚೈನಾದಲ್ಲಿ ನಡೆದಿತ್ತು. ಆ ಸಭೆಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಹೋಗಿದ್ರು. ಅದು ಭಾರಿ ಸುದ್ದಿಯಾಗಿತ್ತು. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು. ಯಾಕೆ ಅಂತಂದರೆ ಅಲ್ಲಿ ಜಾಯಿಂಟ್ ಸ್ಟೇಟ್ಮೆಂಟ್ ಇತ್ತು. ಅದರಲ್ಲಿ ಭಾರತದ ಪೆಹಲ್ಗಾಮ್ ಅಟ್ಯಾಕನ್ನು ಮೆನ್ಷನ್ ಮಾಡದ ಕಾರಣದಿಂದಾಗಿ ಸಿಟ್ಟಿಗೆದ್ದಂತಹ ರಾಜನಾಥ್ ಸಿಂಗ್ ಅವರು ಆ ಜಾಯಿಂಟ್ ಸ್ಟೇಟ್ಮೆಂಟ್ಗೆ ಸಹಿ ಹಾಕದೆ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ರು. ಹೀಗಾಗಿ ಈ SCOದ ರಕ್ಷಣಾ ಸಚಿವರ ಮಟ್ಟದ ಸಭೆ ಭಾರಿ ಸದ್ದು ಮಾಡಿತ್ತು. ಈ ಸಭೆ ಆಗ್ತಿದ್ದ ಹಾಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಷ್ಯಾದ ರಕ್ಷಣಾ ಸಚಿವರನ್ನು ಕೂಡ ಭೇಟಿಯಾಗಿದ್ರು. ಮಿತ್ರರೇ, ಇದಕ್ಕೆ ಭಾರಿ ಮಹತ್ವ ಇದೆ. ಯಾಕೆ ಅಂತಂದ್ರೆ ಆಪರೇಷನ್ ಸಿಂಧೂರ ಆದ ಬಳಿಕ ರಷ್ಯಾದ ರಕ್ಷಣಾ ಸಚಿವರನ್ನ ಪ್ರಪ್ರಥಮ ಬಾರಿಗೆ ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿರುವಂತಹದ್ದು. ಈ ಭೇಟಿ ವೇಳೆ S-400 ಬಗ್ಗೆ ಚರ್ಚೆ ಆಗಿದೆ, R-37 ಮಿಸೈಲ್ ಬಗ್ಗೆ ಚರ್ಚೆ ಆಗಿದೆ, ಜೊತೆಗೆ ಸುಕೋಯ್ Su-30 ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಅಷ್ಟೇ ಅಲ್ಲ ಮಿತ್ರರೇ, S-500 ಬಗ್ಗೆಯೂ ಕೂಡ ಇಬ್ಬರು ನಾಯಕರ ನಡುವೆ ಮಾತುಕತೆ ನಡೆದಿದೆ. ಹೀಗಾಗಿ ಇದಕ್ಕೆ ಭಾರಿ ಮಹತ್ವ ಇದೆ. ಹಾಗಾದ್ರೆ S-400 ಬಗ್ಗೆ ಏನು ಚರ್ಚೆ ಆಯಿತು, R-37 ಬಗ್ಗೆ ಏನು ಚರ್ಚೆ ಆಯಿತು, ಏನಿದು R-37 ಮಿಸೈಲ್, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಭಾರತ ರಷ್ಯಾದಿಂದ 5 ಸೆಟ್ S-400 ಅನ್ನು ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿತ್ತು. ಈಗಾಗಲೇ ಒಪ್ಪಂದ ಕೂಡ ಆಗ್ಬಿಟ್ಟಿದೆ. ಆದರೆ ರಷ್ಯಾ ಈವರೆಗೆ 3 S-400 ಸಿಸ್ಟಮ್ಗಳನ್ನು ಮಾತ್ರ ಭಾರತಕ್ಕೆ ರವಾನಿಸಿದೆ. ಇನ್ನು 2 ಸೆಟ್ಗಳನ್ನು ಅವ್ರು ಕೊಡೋದಕ್ಕೆ ಬಾಕಿ ಇದೆ. ಯಾಕೆ ವಿಳಂಬ ಆಗ್ತಾ ಇದೆ ಕೇಳಿದ್ರೆ, ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಮುಳುಗಿದೆ. ಹೀಗಾಗಿ ಶಸ್ತ್ರಾಸ್ತ್ರಗಳನ್ನು ಮೊದಲಿನ ಪ್ರಮಾಣದಲ್ಲಿ ಪೂರೈಕೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಸ್ವಲ್ಪ ಇದರ ಬಗ್ಗೆ ಗೊಂದಲ ಉಂಟಾಗಿತ್ತು. ಹೀಗಾಗಿ ಭಾರತದ ರಕ್ಷಣಾ ಸಚಿವರು ಮತ್ತು ರಷ್ಯಾದ ರಕ್ಷಣಾ ಸಚಿವರ ಜೊತೆಗೆ ಈ ಬಗ್ಗೆ ಮಾತುಕತೆ ಆಗಿದೆ. ಈಗ ರಷ್ಯಾದ ರಕ್ಷಣಾ ಸಚಿವರು ಭಾರತಕ್ಕೆ ಭರವಸೆ ಕೊಟ್ಟಿದ್ದಾರೆ, ನಾವು ಮುಂದಿನ ವರ್ಷದ ಅಂತ್ಯದ ಒಳಗಾಗಿ ಉಳಿದಂತಹ 2 S-400 ಸೆಟ್ಗಳನ್ನು ನಿಮಗೆ ಪೂರೈಕೆ ಮಾಡ್ತೀವಿ, ಅದರಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂತಹ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಭಾರತದಲ್ಲಿರುವಂತಹ ರಷ್ಯಾ ನಿರ್ಮಿತ ಸುಕೋಯ್ Su-30 ಯುದ್ಧ ವಿಮಾನಗಳಿಗೆ R-37M ಮಿಸೈಲ್ ಅನ್ನು ಅಳವಡಿಸುವುದಕ್ಕೂ ಕೂಡ ಇಬ್ಬರೂ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ. ಈ R-37M ಇದೆಯಲ್ಲ, ರಷ್ಯಾದ ಬತ್ತಳಿಕೆಯಲ್ಲಿರುವಂತಹ ಒಂದು ದೊಡ್ಡ ಬ್ರಹ್ಮಾಸ್ತ್ರ. ಇದೊಂದು ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್, ಏರ್ ಟು ಏರ್ ಲಾಂಚ್ ಮಾಡುವಂತಹ ಮಿಸೈಲ್ ಇದಾಗಿದ್ದು, ಇದರ ಸ್ಪೀಡ್ ಇದೆಯಲ್ಲ ಮಾರ್ಕ್ 6 ಅಂದ್ರೆ ಶಬ್ದದ ವೇಗಕ್ಕಿಂತ 6 ಪಟ್ಟು ಜಾಸ್ತಿ. ಗಂಟೆಗೆ ಇದು 7400 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತೆ. ಇದರ ರೇಂಜ್ ಬಂದ್ಬಿಟ್ಟು 250ರಿಂದ 300 ಕಿಲೋಮೀಟರ್ನಷ್ಟಿದೆ. ಇದನ್ನ ನೀವು ಯುದ್ಧ ವಿಮಾನಗಳಿಗೆ ಅಳವಡಿಸಿದ್ದೇ ಆದ್ರೆ ಶತ್ರುಪಡೆಯ ವಿಮಾನವನ್ನ ಈಸಿಯಾಗಿ ಹೊಡೆದು ಹಾಕಬಹುದು. ಈ ಮಿಸೈಲ್ ಅನ್ನ ಈಗ ನಮ್ಮ Su-30ಗೆ ಅಳವಡಿಸುವ ಬಗ್ಗೆ ರಕ್ಷಣಾ ಸಚಿವರ ಹಂತದ ಮಾತುಕತೆಯಲ್ಲಿ ಒಪ್ಪಿಗೆಯಾಗಿದೆ. ಇದು ನಮ್ಮ Su-30ಯ ಶಕ್ತಿಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ನಿಮಗೆಲ್ಲ ಗೊತ್ತೇ ಇದೆ ಮಿತ್ರರೇ, ಇವತ್ತು ಭಾರತ Su-30ಯ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅಂತ. ನಮ್ಮ ಬಳಿಯಲ್ಲಿ ರಫೇಲ್ ಇರಬಹುದು, ಆದರೆ ರಫೇಲ್ಗಳ ಸಂಖ್ಯೆ ಎಷ್ಟಿದೆ? ಕೇವಲ 36 ಮಾತ್ರ, ಅಂದ್ರೆ 2 ಸ್ಕ್ವಾಡ್ರನ್ ಮಾತ್ರ. ಅದೇ Su-30 ಆದ್ರೆ ಹತ್ತತ್ರ 18 ಸ್ಕ್ವಾಡ್ರನ್ ಯುದ್ಧ ವಿಮಾನಗಳು ಭಾರತದ ಬಳಿಯಲ್ಲಿದ್ದಾವೆ. ಆಪರೇಷನ್ ಸಿಂಧೂರದ ವೇಳೆ ನಮ್ಮ Su-30 ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು. ಹೀಗಾಗಿ ಇದನ್ನು ಇನ್ನಷ್ಟು ಅಪ್ಗ್ರೇಡ್ ಮಾಡಬೇಕು, ಇದಕ್ಕೆ ಇನ್ನಷ್ಟು ಶಸ್ತ್ರಗಳನ್ನು ಜೋಡಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಅದಕ್ಕೋಸ್ಕರವಾಗಿ ರಕ್ಷಣಾ ಸಚಿವರ ಹಂತದ ಮಾತುಕತೆಯಲ್ಲಿ ಭಾರತ ರಷ್ಯಾಗೆ ಬೇಡಿಕೆ ಇಡ್ತು, ನಿಮ್ಮ R-37 ಮಿಸೈಲ್ಗಳನ್ನು Su-30ಗೆ ಜೋಡಿಸಿ ಅಂತ. ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಜೊತೆಗೆ Su-30ಗೆ ನಮ್ಮದೇ ಆದಂತಹ ವಿರೂಪಾಕ್ಷ ರೆಡಾರ್ ಅನ್ನು ಕೂಡ ಅಳವಡಿಸೋದಕ್ಕೂ ರಷ್ಯಾ ಜೊತೆಗೆ ಮಾತುಕತೆ ಆಗಿದೆ. ಈ ವಿರೂಪಾಕ್ಷ ರೆಡಾರ್ ಇದೆಯಲ್ಲ, ಇದನ್ನು ಭಾರತವೇ ಅಭಿವೃದ್ಧಿಪಡಿಸಿರುವಂತಹದ್ದು ಬಹಳ ಅತ್ಯಾಧುನಿಕವಾದಂತಹ ರೆಡಾರ್ ಸಿಸ್ಟಮ್. ಇದಿಷ್ಟು ಮಾತ್ರ ಅಲ್ಲ ಮಿತ್ರರೇ, ಈ R-37M ಮಿಸೈಲ್ ಇದೆಯಲ್ಲ, ಇದನ್ನ S-400ಗೂ ಕೂಡ ಅಡಾಪ್ಟ್ ಮಾಡಿಕೊಳ್ಳೋದಕ್ಕೆ ಭಾರತ ನಿರ್ಧಾರ ಮಾಡಿದೆ. ಅಂದ್ರೆ S-400 ಬ್ಯಾಟರಿಗಳಿಗೆ ಈ R-37 ಮಿಸೈಲ್ ಅನ್ನು ಅಳವಡಿಸಲಾಗುತ್ತೆ. ಆಗ ಶತ್ರುಪಡೆಯ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕೋದಕ್ಕೆ ಬಹಳ ಈಸಿ ಆಗುತ್ತೆ. ಇದರ ಜೊತೆಗೆ ರಷ್ಯಾ S-500 ಮೇಲೂ ಕೂಡ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಈಗಾಗಲೇ ಭಾರತಕ್ಕೆ ಅವರು ಆಫರ್ ಅನ್ನು ಕೂಡ ಕೊಟ್ಟಿದ್ದಾರೆ, ನಮ್ಮ ಜೊತೆಗೆ ಜಾಯ್ನ್ ಆಗಿ ಪಾರ್ಟ್ನರ್ಶಿಪ್ ನಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ರಷ್ಯಾ ಬಹಳ ಉತ್ಸಾಹವನ್ನು ತೋರಿಸಿತ್ತು. ಆದರೆ ಈ ಬಗ್ಗೆ ಭಾರತದ ಸ್ಟ್ಯಾಂಡ್ ಕ್ಲಿಯರ್ ಇರಲಿಲ್ಲ. ಈಗ ರಕ್ಷಣಾ ಸಚಿವರ ಹಂತದ ಮಾತುಕತೆಯಲ್ಲಿ ಇದು ಕೂಡ ಚರ್ಚೆಯಾಗಿದೆ ಅಂತ ವರದಿಯಾಗಿದೆ.
ಭಾರತ ಸಾಕಷ್ಟು ಉತ್ಸಾಹವನ್ನು ತೋರಿಸಿದೆ. ಹೀಗಾಗಿ S-500ನ ಭಾಗ ಆಗೋದಕ್ಕೆ ಭಾರತ ಕೂಡ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಮಿತ್ರರೇ, ಯಾಕೆ ಭಾರತ ಈ ರೀತಿಯಾಗಿ ಮನಸ್ಸು ಮಾಡ್ತಾ ಇದೆ ಅಂತಂದರೆ, ನಮಗೆ ಆಪರೇಷನ್ ಸಿಂಧೂರದ ವೇಳೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ನ ಅನಿವಾರ್ಯತೆಯ ಬಗ್ಗೆ ಅರಿವಾಗಿದೆ. S-400 ಎಷ್ಟು ನಿರ್ಣಾಯಕ ಪಾತ್ರವನ್ನು ವಹಿಸಿದೆ, ಅಥವಾ ನಮ್ಮ ಬರಾಕ್ 8 ಇರಬಹುದು, ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು, ಇದೆಲ್ಲವೂ ಕೂಡ ನಮ್ಮನ್ನು ರಕ್ಷಣೆ ಮಾಡಿದೆ. ಹೀಗಾಗಿ ನಮಗೆ ಇನ್ನೂ ಹೆಚ್ಚಿನ ಅತ್ಯಾಧುನಿಕವಾದಂಥ ಡಿಫೆನ್ಸ್ ಸಿಸ್ಟಮ್ಗಳು ಬೇಕಾಗ್ತವೆ ಅಂತ ಭಾರತೀಯ ಸೇನೆಗೆ ಅನ್ನಿಸ್ತಾ ಇದೆ. ಇದೇ ಕಾರಣದಿಂದ ರಷ್ಯಾ ಕೊಟ್ಟಿರುವಂತಹ ಆಫರನ್ನು ಭಾರತ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದಂತೆ ಕಂಡು ಬರ್ತಾ ಇದೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಭಾರತದ ರಕ್ಷಣಾ ಸಚಿವರು ಮತ್ತು ರಷ್ಯಾದ ರಕ್ಷಣಾ ಸಚಿವರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜಗತ್ತಿನ ಕುತೂಹಲ ಏನಿತ್ತು ಗೊತ್ತಾ? Su-57 ಬಗ್ಗೆ ಮಾತುಕತೆ ಆಗಬಹುದು, ಭಾರತಕ್ಕೆ ರಷ್ಯಾ ಏನಾದರೂ ಆಫರ್ ಕೊಡಬಹುದು. ಈ ಹಿಂದೆ ಅನೇಕ ಬಾರಿ ಅವರು ಆಫರ್ ಅನ್ನು ಕೊಟ್ಟಿದ್ದಾರೆ. ಭಾರತ ಅದಕ್ಕೆ ಯಾವುದೇ ರೀತಿಯಲ್ಲೂ ಸ್ಪಂದಿಸಿಲ್ಲ. ಈ ಬಾರಿ ರಕ್ಷಣಾ ಸಚಿವರ ಹಂತದ ಮಾತುಕತೆಯಲ್ಲಿ ಈ ಬಗ್ಗೆ ಏನಾದರೂ ಫೈನಲ್ ಆಗಬಹುದಾ, ಅಥವಾ ಈ ಚರ್ಚೆ ಟೇಬಲ್ಗೆ ಬರಬಹುದಾ ಅನ್ನುವಂತಹ ಕುತೂಹಲ ಇತ್ತು. ಆದರೆ ಆ ಬಗ್ಗೆ ಯಾವುದೇ ರೀತಿಯಲ್ಲೂ ಡಿಸ್ಕಸ್ ಆಗಿಲ್ಲ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಒಂದು ಕಡೆ ಭಾರತ ಮತ್ತು ರಷ್ಯಾದ ನಡುವೆ ಈ ರೀತಿಯಾದಂತಹ ಮಾತುಕತೆಗಳು ನಡೀತಾ ಇದೆ, ಒಪ್ಪಂದಗಳಾಗ್ತಾ ಇದೆ. ಇನ್ನೊಂದು ಕಡೆ ಟ್ರಂಪ್ ಅಣ್ಣಂಗೆ ಪಕ್ಕದ ಕೆನಡಾ ಶಾಕ್ ಕೊಟ್ಟಿದೆ. ಈ ಅಮೆರಿಕ ತನ್ನ ಅತ್ಯಾಧುನಿಕವಾದಂತಹ F-35 ಯುದ್ಧ ವಿಮಾನವನ್ನು ಕೆನಡಾ ಕೊಡೋದಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು. ಕೆನಡಾದಲ್ಲಿ ಮಾರ್ಕ್ ಕಾರ್ನಿ ಪ್ರಧಾನಿ ಆಗ್ತಿದ್ದಂತೆ ಈ F-35 ಒಪ್ಪಂದದಿಂದ ಹಿಂದೆ ಸರಿಯುವಂತಹ ಸುಳಿವನ್ನು ಕೊಟ್ಟಿದ್ರು. ಆದರೆ ಫೈನಲ್ ಆಗಿರಲಿಲ್ಲ. ಈಗ ಕೆನಡಾದ ಆಡಿಟರ್ ಜನರಲ್ ರಿಪೋರ್ಟ್ನಲ್ಲಿ ಈ ಒಪ್ಪಂದದಿಂದ ಹೊರಗೆ ಬರಬೇಕು, ಯಾವ ಕಾರಣಕ್ಕೂ ಇದು ಕೆನಡಾಗೆ ಲಾಭ ತರುವಂತಹ ಒಪ್ಪಂದ ಅಲ್ಲ. ಕೆನಡಾ F-35ನ ಬದಲಾಗಿ ಸ್ವೀಡನ್ನ ಗ್ರಿಪನ್ ಅಥವಾ ಫ್ರಾನ್ಸ್ನ ರಫೇಲ್ ಅನ್ನು ಖರೀದಿ ಮಾಡುವಂತಹದ್ದು ಕೆನಡಾ ಪಾಲಿಗೆ ಲಾಭದಾಯಕ, ಜೊತೆಗೆ ತಂತ್ರಗಾರಿಕೆ ದೃಷ್ಟಿಯಿಂದಲೂ ಕೂಡ ಬಹಳ ಉತ್ತಮ ಅಂತ ಹೇಳಿ ಕೆನಡಾದ ಆಡಿಟರ್ ಜನರಲ್ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿಗೆ ಕೆನಡಾ ಮತ್ತು ಅಮೆರಿಕದ F-35 ಒಪ್ಪಂದ ಇದೆಯಲ್ಲ, ಬಹುತೇಕ ಕ್ಯಾನ್ಸಲ್ ಆಗುವ ಹಂತಕ್ಕೆ ಹೋಗ್ಬಿಟ್ಟಿದೆ. ನಿಮಗೆ ನೆನಪಿರಲಿ ಮಿತ್ರರೇ, ಈ ಕೆನಡಾ ಮತ್ತು ಅಮೆರಿಕ ಈ ಹಿಂದೆ ಬಹಳ ಇಂಪಾರ್ಟೆಂಟ್ ಪಾರ್ಟ್ನರ್ ಕಂಟ್ರಿಗಳಾಗಿದ್ವು. ಅಮೆರಿಕ ವಿಷ ಕೊಟ್ಟರೂ ಕೂಡ ಅದನ್ನು ತೀರ್ಥ ಅಂತ ಸೇವನೆ ಮಾಡ್ತಾ ಇದ್ದಂತಹ ದೇಶ ಕೆನಡಾ. ಆದರೆ ಯಾವಾಗ ಟ್ರಂಪ್ ಅಧಿಕಾರಕ್ಕೆ ಬರ್ತಾರೆ, ಆಗ ಟ್ರಂಪ್ ಏನು ಹೇಳ್ತಾರೆ, ಕೆನಡಾವನ್ನ ನಾನು 51st ಸ್ಟೇಟ್ ಮಾಡಿಬಿಡ್ತೀನಿ, ಕೆನಡಾದ ಪ್ರಧಾನಿಯನ್ನ ಗವರ್ನರ್ ಮಾಡ್ತೀನಿ. ಹೀಗೆ ಟ್ರಂಪ್ ಹೇಳಿದ್ರಲ್ಲ, ಇದು ಕೆನಡಾದ ಜನರ ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸಿದೆ. ಹೀಗಾಗಿ ಅಮೆರಿಕವನ್ನ ಕೆನಡಾದ ಜನ ವಿಪರೀತವಾಗಿ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ನಡುವೆ ಟ್ರಂಪ್ ಒಂದು ಘೋಷಣೆ ಮಾಡಿದರೆ, ಕೆನಡಾದೊಂದಿಗೆ ಯಾವುದೇ ರೀತಿಯ ಟ್ರೇಡ್ ಡೀಲ್ನ ಮಾತುಕತೆಯನ್ನು ಮುಂದುವರಿಸೋದಿಲ್ಲ, ಟ್ರೇಡ್ ಡೀಲ್ ಕ್ಯಾನ್ಸಲ್ ಅಂತ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಕೆನಡಾ ಮತ್ತು ಅಮೆರಿಕದ ಸಂಬಂಧ ಹಿಂದೆಂದಿಗಿಂತಲೂ ಹೆಚ್ಚು ಕೆಟ್ಟು ಹೋಗಿದೆ. ಈ ನಡುವೆ F-35 ಖರೀದಿ ಒಪ್ಪಂದವನ್ನು ಕೆನಡಾ ಫೈನಲ್ ಆಗಿ ಕ್ಯಾನ್ಸಲ್ ಮಾಡಿದ್ದೇ ಆದರೆ ಇದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತೆ. ಟ್ರಂಪ್ ಕೆನಡಾದ ವಿರುದ್ಧ ಇನ್ನಷ್ಟು ಸಿಟ್ಟಾಗಿ ಇನ್ನೂ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಂಡರೂ ಕೂಡ ಏನು ಆಶ್ಚರ್ಯ ಇಲ್ಲ. ಇದೆಲ್ಲದರ ನಡುವೆ ಚೀನಾ ಮತ್ತು ರಷ್ಯಾದ ನಡುವೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಅದೇನು ಕೇಳಿದ್ರೆ, ಚೈನಾದ ಸೈನಿಕರಿಗೆ ರಷ್ಯಾದ ಸೈನಿಕರಿಂದ ಟ್ರೈನಿಂಗ್ ಅನ್ನು ಕೊಡಿಸೋದಕ್ಕೆ ಚೈನಾ ಸರ್ಕಾರ ಹೊರಟಿದೆ. ಇದಕ್ಕೊಂದು ಮೇಜರ್ ಆದ ಕಾರಣ ಇದೆ. ಇವತ್ತು ಚೈನಾ ಸೈನಿಕರಿಗೆ ಯಾವ ರೀತಿಯಲ್ಲೂ ಕೂಡ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ. ಅಂದ್ರೆ ಚೈನಾದ ಸೈನಿಕರಿಗೆ ಯಾವುದೇ ಯುದ್ಧದಲ್ಲಿ ಭಾಗಿಯಾದಂತಹ ಅನುಭವ ಇಲ್ಲ. ಅದೇ ರಷ್ಯಾದ ಸೈನಿಕರಿಗೆ ನ್ಯಾಟೋದ ಸೈನಿಕರನ್ನು ಎದುರಿಸಿದಂತಹ, ಅಂದರೆ ನ್ಯಾಟೋದ ಸೈನ್ಯ ತಂತ್ರವನ್ನು ಎದುರಿಸಿದಂತಹ ಅನುಭವ ಇದೆ. ಯಾಕೆಂದರೆ ಅವರು ಕಳೆದ 39 ತಿಂಗಳಿನಿಂದ ನಿರಂತರವಾಗಿ ಉಕ್ರೇನ್ ಮೇಲೆ ಯುದ್ಧದಲ್ಲಿದ್ದಾರೆ. ಹೀಗಾಗಿ ರಷ್ಯಾಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ, ನ್ಯಾಟೋ ಇದೇ ತಂತ್ರಗಾರಿಕೆಯನ್ನು ಬಳಸುತ್ತೆ, ಅವರ ಶಸ್ತ್ರಾಸ್ತ್ರದ ತೀವ್ರತೆ ಇಷ್ಟಿದೆ, ಇಂತಹ ಸಮಯದಲ್ಲಿ ಇಂತಹ ಶಸ್ತ್ರಾಸ್ತ್ರಗಳನ್ನು ಅವರು ಬಳಸ್ತಾರೆ, ಅವರ ಯುದ್ಧ ತಂತ್ರಗಳು ಹೀಗಿರ್ತವೆ. ಇದೆಲ್ಲವೂ ಕೂಡ ರಷ್ಯಾದ ಅನುಭವಕ್ಕೆ ಬಂದಿದೆ. ಹೀಗಾಗಿ ರಷ್ಯಾದ ಸೈನಿಕರಿಂದ ಚೈನಾದ ಸೈನಿಕರಿಗೆ ಈ ಬಗ್ಗೆ ಟ್ರೈನಿಂಗ್ ಅನ್ನು ಕೊಡಿಸೋದಕ್ಕೆ ಚೈನಾ ಸರ್ಕಾರ ನಿರ್ಧಾರ ಮಾಡಿದೆ. ಇವತ್ತು ಚೈನಾ ವಿಶ್ವದಲ್ಲೇ ಅತಿ ಹೆಚ್ಚು ಸೈನಿಕರನ್ನು ಹೊಂದಿದಂತಹ ದೇಶ ಆಗಿರಬಹುದು. ನಂಬರ್ಸ್ನಲ್ಲಿ ಚೈನಾ ಸಿಕ್ಕಾಪಟ್ಟೆ ಮುಂದಿದೆ. ಆದರೆ ಯುದ್ಧದಂತಹ ಸಿಚುವೇಶನ್ ಎದುರಾದರೆ ಅವ್ರಿಗೆ ಯುದ್ಧ ಮಾಡೋದಕ್ಕೆ ಬರುತ್ತಾ ಅನ್ನೋದ್ರ ಬಗ್ಗೆ ಚೈನಾ ಸರ್ಕಾರಕ್ಕೆ ಡೌಟ್ ಇದೆ. ಯಾಕೆ ಅಂತಂದ್ರೆ ಈಗಿನ ಚೈನಾ ಸೈನಿಕರು ಯಾವುದೇ ಯುದ್ಧದಲ್ಲೂ ಭಾಗಿಯಾಗಿಲ್ಲ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಕಳೆದ 50 ವರ್ಷದಲ್ಲಿ ಚೈನಾ ಯಾವುದೇ ಯುದ್ಧವನ್ನು ಎದುರಿಸಿಲ್ಲ. ಈ ಹಿಂದೆ ಚೈನಾ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಇದ್ದ ಸೈನಿಕರೆಲ್ಲರೂ ಕೂಡ ಈಗ ರಿಟೈರ್ಡ್ ಆಗಿದ್ದಾರೆ, ಕೆಲವರು ಸತ್ತೇ ಹೋಗಿದ್ದಾರೆ. ಅದು ಅಲ್ಲದೆ ಈಗ ಚೈನಾ ಸೈನಿಕರಿದ್ದಾರಲ್ಲ, ಇವರೆಲ್ಲರೂ ಕೂಡ ಒನ್ ಚೈಲ್ಡ್ ಪಾಲಿಸಿ ಅಡಾಪ್ಟ್ ಆದ ಬಳಿಕ ಹುಟ್ಟದಂಥವ್ರು. ಅಂದರೆ ಇವರೆಲ್ಲರೂ ಕೂಡ ಮನೆಯಲ್ಲಿ ಬಹಳ ಮುದ್ದಾಗಿ ನಾಜೂಕಾಗಿ ಬೆಳೆದಂಥವ್ರು. ಇವರು ಬಹಳ ರಫ್ ಆ್ಯಂಡ್ ಟಫ್ ಆಗಿಲ್ಲ. ಹೀಗಾಗಿ ಚೈನಾದ ಸೇನೆಯಲ್ಲಿ ನಂಬರ್ಸ್ ಕಾಣ್ತಾ ಇದೆ. ಅವರ ಕಾರ್ಯಕ್ಷಮತೆ ಎಷ್ಟಿದೆ, ಫೀಲ್ಡ್ನಲ್ಲಿ ಯಾವ ರೀತಿಯಾಗಿ ಅವರು ಕೆಲಸ ಮಾಡ್ತಾರೆ, ಅವರಿಗೆ ಧೈರ್ಯವಾಗಿ ಹೋರಾಡುವಂತಹ ತಾಕತ್ತಿದೆಯಾ, ಇದರ ಬಗ್ಗೆ ಚೈನಾ ಸರ್ಕಾರಕ್ಕೆ ಸಾಕಷ್ಟು ಅನುಮಾನಗಳಿದೆ. ಇದೇ ಕಾರಣದಿಂದ ಅವರಿಗೆ ಒಂದು ಪ್ರಾಪರ್ ಆದಂತಹ ಟ್ರೈನಿಂಗ್ ಬೇಕು ಅಂತ ಚೈನಾದ ಸರ್ಕಾರ ಕನಿಸಿ ರಷ್ಯಾದ ಸೈನಿಕರಿಂದ ಆ ತರಬೇತಿಯನ್ನು ಕೊಡಿಸೋದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ. ಇದೆಲ್ಲದರ ನಡುವೆ ಚೈನಾದ ಮಿಲಿಟರಿಯಲ್ಲಿ ಇನ್ನೊಂದು ಬೆಳವಣಿಗೆ ನಡೆದಿದೆ. ಇಬ್ಬರು ಟಾಪ್ ಲೆವೆಲ್ನ ಅಧಿಕಾರಿಗಳನ್ನು ಸಿ ಜಿನ್ಪಿಂಗ್ ವಜಾ ಮಾಡಿದ್ದಾರೆ. ಅದು ಕೂಡ ಚೈನಾದ ನೇವಿಯ ಮುಖ್ಯಸ್ಥ ಮತ್ತು ಚೈನಾದ ಪರಮಾಣು ವಿಜ್ಞಾನಿಯನ್ನ, ಅಡ್ಮಿರಲ್ ಲೀ ಹುಂಜನ್ ಮತ್ತು ಪರಮಾಣು ವಿಜ್ಞಾನಿ ಲೀ ಯು ಶಿಪಾಂಗ್ ಅನ್ನುವಂಥವರನ್ನ ಈಗ ವಜಾ ಮಾಡಲಾಗಿದೆ.
ಇದರ ಬಗ್ಗೆ ಅನೇಕ ಊಹಾಪೋಹದ ಸುದ್ದಿ ಹರಿದಾಡ್ತಾ ಇದೆ. ನಿಮಗೆ ನೆನಪಿರಲಿ ಮಿತ್ರರೇ, ಚೈನಾದ ಸೇನೆಯಲ್ಲಿ ಅತ್ಯಂತ ಬಲಿಷ್ಠವಾದ ವಿಭಾಗ ಯಾವುದು ಕೇಳಿದ್ರೆ ಅವರ ನೇವಿ. ಚೈನಾ ಸದ್ಯ ಫೋಕಸ್ ಮಾಡ್ತಾ ಇರುವಂತಹದ್ದೇ ನೇವಿ ಬಗ್ಗೆ. ಅದಕ್ಕೊಂದು ಕಾರಣ ಇದೆ. ಇವತ್ತು ಅಮೆರಿಕ ಏನು ಮಾಡಿದೆ, ಇಡೀ ವಿಶ್ವದಾದ್ಯಂತ ತನ್ನ ಮಿಲಿಟರಿ ಬೇಸ್ಗಳನ್ನು ಹೊಂದಿದೆ. ಅವ್ರಿಗೆ ಎಲ್ಲಿ ಹೋದ್ರೂ ಮಿಲಿಟರಿ ಬೇಸ್ ಇದೆ. ಜಪಾನ್ನಲ್ಲಿದೆ, ಸೌತ್ ಕೊರಿಯಾದಲ್ಲಿದೆ, ಈ ಪಶ್ಚಿಮ ಏಷ್ಯಾದುದ್ದಕ್ಕೂ ಕೂಡ ಅಮೆರಿಕದ ಮಿಲಿಟರಿ ಬೇಸ್ಗಳಿದೆ. ಹೀಗೆ ಅಮೆರಿಕ ಈಗಾಗಲೇ ಮಿಲಿಟರಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ. ಈ ಅಮೆರಿಕವನ್ನು ಓವರ್ಟೇಕ್ ಮಾಡಿ 2050ರ ವೇಳೆಗೆ ತಾನು ವಿಶ್ವದ ಸೂಪರ್ ಪವರ್ ಆಗಬೇಕು ಅಂತ ಚೈನಾ ಒಂದು ಪ್ಲಾನ್ ಇಟ್ಕೊಂಡಿದೆ. ಚೈನಾ ವಿಶ್ವದ ಸೂಪರ್ ಪವರ್ ಆಗಬೇಕು ಅಂತಂದ್ರೆ ಕೇವಲ ಎಕಾನಮಿಯಲ್ಲಿ ಸಾಧನೆ ಮಾಡಿದ್ರೆ ಆಗೋದಿಲ್ಲ, ಮಿಲಿಟರಿಯಲ್ಲೂ ಕೂಡ ಚೈನಾ ಸೂಪರ್ ಪವರ್ ಆಗಬೇಕು. ಆದರೆ ಅಮೆರಿಕ ಮಾಡದಂತೆ ಚೈನಾ ಎಲ್ಲ ಕಡೆ ಬೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಅದು ಆಗೋದೇ ಇಲ್ಲ ಬಿಡಿ. ಹೀಗಾಗಿ ಚೈನಾ ಏನು ಪ್ಲಾನ್ ಮಾಡಿದೆ, ತನ್ನ ನೇವಿಯನ್ನು ವಿಪರೀತವಾಗಿ ಜಾಸ್ತಿ ಮಾಡುವಂಥದ್ದು. ಎಲ್ಲ ಸಮುದ್ರದ ಮೇಲೂ ಕೂಡ ತನ್ನ ಪ್ರಭಾವವನ್ನು ಇಟ್ಟುಕೊಂಡಿದ್ದೆ. ಆದರೆ ಅಮೆರಿಕವನ್ನು ಹದ್ದುಬಸ್ತು ಮಾಡಬಹುದು, ಅಮೆರಿಕಾಗೆ ಕೌಂಟರ್ ಕೊಡಬಹುದು ಅಂತ ಚೈನಾದ ಒಂದು ಪ್ಲಾನ್. ಇದೇ ಕಾರಣದಿಂದ ಚೀನಾ ತನ್ನ ನೇವಿ ಮೇಲೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಆದರೆ ಈ ನೇವಿಯಲ್ಲೇ ಸ್ವಲ್ಪ ವ್ಯತ್ಯಾಸ ಆಗಿ ಬಂಡಾಯದ ಮುನ್ಸೂಚನೆಗಳು ಸಿಕ್ಕಿದ್ವು. ಇದೇ ಕಾರಣದಿಂದ ನೇವಿಯ ಮುಖ್ಯಸ್ಥನಾಗಿದ್ದಂತಹ ಅಡ್ಮಿರಲ್ ಲೀ ಹುಂಜನ್ನನ್ನ ಈಗ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ವಜಾಗೊಳಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಮಿತ್ರರೇ, ಈ ಚೈನಾದ ಮಿಲಿಟರಿಯಲ್ಲಾಗಲಿ ಚೈನಾದ ಸರ್ಕಾರದಲ್ಲಾಗಲಿ ಅದೇನೇ ಬೆಳವಣಿಗೆ ಆದರೂ ಕೂಡ ಅದರ ಪೂರ್ತಿ ಸತ್ಯ ಜಗತ್ತಿನೆದುರು ಬಯಲಾಗೋದೇ ಇಲ್ಲ. ಅದು ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಈ ಮಿಲಿಟರಿ ಅಧಿಕಾರಿಗಳ ವಜಾದ ವಿಚಾರವೂ ಕೂಡ ಅಷ್ಟೇ, ಪೂರ್ಣ ಸತ್ಯ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಒಟ್ಟಿನಲ್ಲಿ ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.